ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿವೆ. ಬರ್ರಿ ನೋಡ್ರಿ, ಇದು ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಒಂದು ದೇವಾಲಯ. ಬರ್ರಿ ಈ ಒಂದು ಶರಣಮ್ಮ ತಾಯಿಯವರ ಒಂದು ಚರಿತ್ರೆನ ನೋಡ್ಕೊಂಬರೋಣ. ನೋಡುಗರಲ್ಲಿ ಒಂದು ವಿನಂತಿ, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಈ ಚರಿತ್ರೆನ ಸಂಪೂರ್ಣವಾಗಿ ತಿಳ್ಕೊಳ್ರಿ. ಸಹಾಯ ಸಹಕಾರ ಪ್ರೋತ್ಸಾಹಕ್ಕಾಗಿ ನಮಗೆ ಒಂದು ಲೈಕ್ ಮಾಡ್ರಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಶರಣಮ್ಮ ತಾಯಿಯವರ ಮೂಲ ಹೆಸರು ಯಮನವ್ವ. ಅವರು ಮೂಲತಃ ಕುಷ್ಟಗಿ ತಾಲೂಕಿನ ಹತ್ತಿರ ಬರುವಂಥ ಒಂದು ಮುದೇನೂರಿನ ಒಂದು ಹಳ್ಳಿಯವರು. ಶರಣಮ್ಮ ತಾಯಿ ತಂದೆಗಳ ಜೊತೆ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಪುರಾಣ ಪ್ರವಚನ ಕೇಳ್ತಾ ಮಹಾನ್ ಶರಣರ ಒಂದು ಸಾಲಿಗೆ ಸೇರ್ಕೋತ ಮಹಾನ್ ಶರಣೆಯಾಗಿ ಬಂದರು. ಆದ್ರೆ ಬರುವ ದಾರಿಯುದ್ದಕ್ಕೂ ಕಷ್ಟ ಕಾರ್ಪಣ್ಯಗಳನ್ನು ಏಳು ಬೀಳುಗಳನ್ನು ಮೆಟ್ಟಿ ನಿಂತು ಯೋಗ್ಯ ಗುರುವಿನನ್ನು ಹುಡ್ಕೊಂಡ್ರು. ಆ ಯೋಗ್ಯ ಗುರುವ ದೊಡ್ಡ ಬಸವರಾಧ್ಯ ಗುರುಗಳು. ಲಿಂಗಧಾರಣೆ ಮಾಡಿದ ಗುರುವಿನ ಆಜ್ಞೆಯನ್ನು ಶ್ರದ್ಧಾ ಭಕ್ತಿಯಿಂದ ಪಾಲಿಸಿ ಶ್ರೇಷ್ಠ ಶರಣಮ್ಮನಾದರು. ದಿವ್ಯ ಶಕ್ತಿಯ ಪವಾಡ ದೇವಿಯಾಗಿ ನೊಂದ ಭಕ್ತರ ಬಾಳಿನ ಬೆಳಕಾದರು. ಇದ ಪ್ರಕಾರ ಇವರು ಎಷ್ಟೋ ಪವಾಡಗಳನ್ನು ಮಾಡಿ ಕೀರ್ತಿ ಪಡೆದುಕೊಂಡ್ರು. ಇವರ ಒಂದು ಶ್ರೇಷ್ಠತೆಯನ್ನು ಮೆಚ್ಚಿಕೊಂಡು ನಾಡಿನ ಶ್ರೇಷ್ಠ ಗಣ್ಯ ವ್ಯಕ್ತಿಗಳು ಈ ಒಂದು ಮಠಕ್ಕೆ ಭಕ್ತರಾದರು. ಅಂಥದ್ರಲ್ಲಿ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಆದಂಥ ದೇವರಾಜ ಅರಸವರು, ಕಂಠೀರವರು, ಇನ್ನೂ ಅನೇಕ ರಾಜಕೀಯ ನಾಯಕರುಗಳು ಬಂದು ಈ ಮಠಕ್ಕೆ ಪರಮ ಶಿಷ್ಯರಾದರು. ಇದಲ್ದ ಖ್ಯಾತ ಸಾಹಿತಿಗಳು ಸಹ ಈ ಮಠಕ್ಕೆ ಬಂದು ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಹೋದರು. ಅದಕ್ಕಾಗಿ ನಾಡಿನಾದ್ಯಂತ ಈ ಒಂದು ಸಜ್ಜಲಗುಡ್ಡದ ಒಂದು ಕೀರ್ತಿ ಬೆಳಿತಿ. ಶ್ರೀ ಶರಣಮ್ಮ ತಾಯಿಯವರ ಒಂದು ಭಕ್ತಿಯನ್ನು ಮೆಚ್ಚಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಈ ಮಠಕ್ಕೆ ಬಂದು ದಿವ್ಯ ಆಶೀರ್ವಾದ ಮಾಡಿ ಹೋಗ್ಯಾರ. ಅಂಥ ಮಹಾನ್ ಆಶೀರ್ವಾದನ ಪ್ರತಿಯೊಬ್ಬ ಭಕ್ತರಿಗೂ ಅಜ್ಜನವರ ಆಶೀರ್ವಾದ ಐತಿ, ನಿಮಗೆ ಒಳ್ಳೇದಾಗ್ತತಿ, ಅಜ್ಜನವರು ನಿಮಗೆ ಒಳ್ಳೇದು ಮಾಡ್ತಾರ ಅಂತ ಪ್ರತಿಯೊಂದು ಒಳ್ಳೆ ಕಾರ್ಯಕ್ಕೂ ಅಜ್ಜನವರ ಹೆಸರು ಹೇಳಿ ಗುರುಗಳನ್ನ ಜ್ಞಾನಿಸಿ ಆಶೀರ್ವದಿಸ್ತಿದ್ರು. ಶರಣಮ್ಮ ತಾಯಿಯವರು ಮೊದಲಿಂದೂ ಕ್ಯಾವೆ ಅರ್ಬಿ ತೊಟ್ಟಿದ್ದಲ್ಲ. ಗುರು ಲಿಂಗೈಕ್ಯರಾದ ನಂತರ ಇನ್ನೊಬ್ಬ ಗುರುಗಳು ಕ್ಯಾವೆ ಅರ್ಬಿ ತೊಡಾಕ ಹೇಳಿದ ನಂತರ ಅವಾಗಿನಿಂದ ಇವರು ಕ್ಯಾವೆ ಅರ್ಬಿ ತೊಡಾಕತ್ತಿದ್ರು. ಮಠದ ಒಂದು ಇತಿಹಾಸವನ್ನು ಇನ್ನಷ್ಟು ಒಬ್ಬರ ಇಲ್ಲಿ ಗುರುಗಳದಾರ, ಆ ಒಂದು ಗುರುಗಳ ಕಡೆಯಿಂದ ಈ ಮಠದ ಮಾಹಿತಿ ಇನ್ನಷ್ಟು ಇತಿಹಾಸವನ್ನು ತಿಳ್ಕೊಂಡು ಬರ್ರಿ. ನಮಸ್ಕಾರ ರೀ ಗುರುಗಳ್ರಿ. ಶರಣಮ್ಮ ತಾಯಿಯವರ ಒಂದು ಇತಿಹಾಸವನ್ನು, ಅವರ ಒಂದು ಚರಿತ್ರೆಯನ್ನು, ಅವರ ಪವಾಡಗಳನ್ನು ಕೆಲವೊಂದಿಷ್ಟು ನಮಗೆ ತಿಳಿಸ್ರಿ. ಇದು ಅಮ್ಮವರು ವಾಸವಾಗಿರ್ತಕ್ಕಂಥ ಕೊಠಡಿ ಶರಣಮ್ಮ ತಾಯಿಯವರು. ಆ ಶರಣಮ್ಮ ತಾಯಿಯವರು ಯಾವ್ರವ್ರಿ? ಅವರು ಮೂಲತಃ ಮುದೇನೂರು, ಕುಷ್ಟಗಿ ತಾಲೂಕು ಮುದೇನೂರನ್ನು ಊರಿನವ್ರಿ. ಹಾಂ ರೀ. ಆಮೇಲೆ ಅಮ್ಮವರು ಗುರುಗಳು ಮೂಲ ಹಾಂ ರೀ. ಪೇಟೈತ ರಾಜ್ಯ. ಅವ್ರು ದೀಕ್ಷೆ ಕೊಟ್ಟಂತ ಗುರುಗಳು. ಹಾಂ ರೀ. ಅಮ್ಮವರು ಮೂಲ ಗುರುಗಳು. ಹಾಂ ರೀ. ಅವ್ರು ದೀಕ್ಷೆ ಕೊಟ್ಟು ಇಲ್ಲಿ ಕರ್ಕೊಂಡ್ಬರ್ತಾರೆ. ಹಾಂ ರೀ. ಕರ್ಕೊಂಡ್ಬಂದ್ರೆ ಅವರಿಗೆಲ್ಲ ಅವ್ರು ಬರೋಕಿನ ಮುಂಚೆ ಇಲ್ಲಿ ಕ್ಷೇತ್ರದೊಳಗೆ ದೇವಸ್ಥಾನ ಯಾವ ದೇವಸ್ಥಾನ ರೀ? ಇದ್ರಿ ಯಾವ್ದ್ರಿ? ಸಂಗಮೇಶ್ವರ ದೇವಸ್ಥಾನ ಐತ್ರಿ. ಗುರುಗಳು ಸ್ಥಾಪನೆ ಮಾಡಿದ್ರು. ಹ್ಞೂ ರೀ. ಅಮ್ಮವ್ರು ಬರೋಕ್ಕಿಂತ ಪೂರ್ವದಲ್ಲಿ ಗುರುಗಳು ಸ್ಥಾಪನೆ ಮಾಡಿದ್ದರ್ರಿ. ಹ್ಞೂ ರೀ. ಆ ನಂತರ ಇಲ್ಲಿ ಬಂದಾಗ ಅವ್ರಿಗೆ ಇದು ಜೋಬ್ ಹಾಕೊಂಡಿದಂತೆ. ಹಾಂ ರೀ. ಮೂರು ಬಂದಾಗ ಹ್ಞೂ ರೀ. ಬರ್ರಿ ಕರ್ಕೊಂಡ್ಬಂದಾಗ ಹ್ಞೂ ರೀ. ಇಲ್ಲಿ ಅವರು ಇದು ಅಕ್ಮಾದೇವಿ ಇದ್ದಾರೆ. ಅಕ್ಕಮದೇವಿ ಗುಡಿ ರೀ, ಅಲ್ಲಿ ಸಣ್ಣದೈತಲ್ರಿ? ಹಾಂ ರೀ. ಹಾಂ ರೀ. ಜೋಪಡಿ ಇತ್ತು ಫಸ್ಟ್ ರೀ. ಗುಡಿ ಯಾವಕ್ಕಿಂತ ಮುಂಚೆ ಸಣ್ಣ ಜೋಪಡಿ ಇತ್ತು ರೀ. ಹಾಂ ರೀ. ಆಮೇಲೆ ಅಮ್ಮವ್ರ ಗುರುಗಳು ತಾವೇನೇ ಉಪದೇಶ ಮಾಡಿದ್ರು, ಹಾಂ ರೀ, ಆ ಉಪದೇಶಗಳನ್ನು ಅನುಸರಿಸಬೇಕು. ಹಾಂ ರೀ. ಅದ್ರ ಬಗ್ಗೆ ಅನುಷ್ಠಾನ ಮಾಡಬೇಕು. ಅವರು ಯಾರೇ ಅಮ್ಮವ್ರು ಮಾಡ್ಬೇಕಂತೇಳಿ ಗುರುಗಳು ಆಜ್ಞೆ ಮಾಡಿದ್ರು. ಹಾಂ ಹಾಂ ರೀ. 5 ಮನೆ ಭಿಕ್ಷೆ ಹಾಕಬೇಕು. ಹಾಂ ರೀ. 5 ಮನೆ ಭಿಕ್ಷೆ ಒಳಗೆ ಏನು ಬರ್ತಲ್ಲ ಹಾಂ ರೀ, ಅಷ್ಟೇ ಪ್ರಸಾದ ಸ್ವೀಕರಿಸಿ ಜೀವನ ಮಾಡಬೇಕು. ಹಾಂ ರೀ. ಗುರು ವಾಕ್ಯ ಮೇಲಂತೀರ. ಹಾಂ ರೀ. ಆಮೇಲೆ ಅಮ್ಮವ್ರ ನಂತರ ಹಾಂ ರೀ. ಎಲ್ಲ ಕಟ್ಟಡ ಇರ್ತೈತಿ. ಹಾಂ ರೀ. ಅವ್ರಿಂದ ಇಲ್ಲಿ ಒಳಗೆ ವಾಸವಾಗಿರ್ತಿದ್ರು. ಹಾಂ ರೀ. ಇಲ್ಲೇ ಇತ್ತು. ಈ ಬಾಗಿಲು ಒಳಗಡೆ ಹಾಂ ರೀ. ಇಲ್ಲಿ ದೂರನೇ ಇವರು ಬಸವಾರಿ ಇರ್ತಾರೆ. ಇವ್ರಿ ಅಮ್ಮಾರ್ಕಿನ ಮೊದಲಿದ್ರನ್ರಿ ಅವ್ರು? ಮೊದಲೇ ಅವ್ರಿಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ಅಲ್ಲಿ ಫಸ್ಟ್ ಹಾಂ ರೀ. ಗುಡುಗೂರು ಪೀಠಾಧಿಪತಿ ಅವರು ಅವರೇ ಅಮರ ದೀಕ್ಷೆ ಕೊಟ್ಟರು. ಅವ್ರ ನಂತರ ಇವರು 2ನೇ ಪೀಠಾಧಿಪತಿ ಗುಡುಗೂರಿಗೆ ಬರ್ತಾರೆ, ಬಸವಾರಿ ಅಂತ. ಹಾಂ ರೀ. ಅವರೇ ಇವರು. ಹಾಂ ರೀ. ಹ್ಞೂ ರೀ. ಈ ಫೋಟೋಸ್ ಮೂರು ಲಿಂಗಿಕೆ ಹಬ್ಬಕ್ಕೆ 81 ಇಶ್ಯೊಳಗೆ. ಹಾಂ ರೀ. ಮತ್ತೆ ಅವ್ರ ಫೋಟೋ ಬರಲಿಲ್ಲ. ಹಾಂ ಹಾಂ ರೀ. ಮೊದಲ ಫೋಟೋ ಯಾವ ಇದ್ದಿದ್ದಿಲ್ಲ ರೀ. ಹ್ಞೂ ರೀ. ಇದು 21ನೇ ತಾರೀಕಿಗೆ 81 ಇಶ್ಯೊಳಗೆ ದಿನ ಅವಾಗ ಫೋಟೋ ತೆಗಿತಾರೆ. ಹ್ಞೂ ರೀ. ತೆಗೆದು ಮುಂದೆ 24ಕ್ಕೆ ಲಿಂಗಿಗೆ ಹಾಕ್ತಾರೆ ಅವರು. ಹ್ಞೂ ರೀ. 1924 ಫೋಟೋ ಲಾಸ್ಟ್ ಫೋಟೋ ಇದು. ಇದು ರೀ ಅವ್ರ ನಿಜವಾದ ಫೋಟೋ, ರಿಯಲ್ ಫೋಟೋ ಇದೆ ರೀ. ಆಮೇಲೆ ಅವರಿದ್ದಾಗ ಇಲ್ಲೇ ಒಳಗಡೆ ಇರ್ತಿದ್ರು. ಅವ್ರಿಗೆಲ್ಲ ಬಂದು ಈ ಕೋಲಿ ಒಳಗನೆ ಇರ್ತಿದ್ದು ರೀ. ಪೂಜಾ ಮಂದಿರ ಒಳಗಡೆ. ಹ್ಞೂ ರೀ. ಅವ್ರ ಸ್ನಾನಕ್ಕೆ ಎಲ್ಲ ಒಳಗಡೆ ಇರ್ತಿದ್ರು. ಇಲ್ಲೇ ರೀ. ಎಲ್ಲರಿಗೂ ಇಲ್ಲೇ ದೂರದರ್ಶನ. ಯಾವ ಮುಂದೆ ಯಾವ ತಿರ್ಲಿಲ್ಲ ನಾವು. ಹ್ಞೂ ರೀ.
ಅಂತ ಇಲ್ಲಿ ಕೂತು ಒಳಗೆ ಕೂತು ದರ್ಶನ ಕೊಡೋರು ಎಲ್ಲರಿಗೂ. ಎಲ್ಲರಿಗೆ ದರ್ಶನ ಕೊಡ್ತಿದ್ದರು. ಇದು ತನ್ನ ಗುರು ಹೆಸರು ಹೇಳಬೇಕು. ಅಪ್ಪ ಚಲೋ ಮಾಡ್ತಾನೆ, ಮತ್ತೆ ಚಲೋ ಮಾಡ್ತಾನೆ. ಅಮ್ಮರು ಈ ಥರ ಎಲ್ಲರಿಗೂ ಆಶೀರ್ವಾದ ಕೊಡ್ತಿದ್ರು. ಕೈ ಎತ್ತಿ ಅಶೋ ಮಾಡಿಲ್ಲ. ಹ್ಞೂ ರೀ. ಸಣ್ಣ ಹುಡುಗ ನಮಸ್ಕಾರ ಮಾಡಿದ್ರು ಪ್ರತಿ ನಮಸ್ಕಾರ. ಹ್ಞೂ ರೀ. ಎಲ್ಲ ಅಷ್ಟೇ ಅಶೋ ಮಾಡಿ ಕೈ ಎತ್ತಿ ಯಾರಿಗೆ ಹಿಂಗೆ ಆಶೀರ್ವಾದ ಮಾಡ್ತಿದ್ದಿಲ್ಲ ರೀ. ಅಪ್ಪ ಚಲೋ ಮಾಡ್ತಾನೆ, ಮತ್ತೆ ಚಲೋ ಮಾಡ್ತಾನೆ. ಹ್ಞೂ ರೀ. ಇದು ಅವ್ರ ರೇಖೆ. ಇಷ್ಟ. ಆಮೇಲೆ ಅವ್ರ ಹೆಜ್ಜೆಜಿಗೂ ಸಾಕಷ್ಟು ಘಟನೆ ಆಗಿದ್ದಾರೆ. ಹ್ಞೂ ರೀ. ಮಕ್ಕಳಾಗಿದ್ದಾರೆ, ಹ್ಞೂ ನೌಕರಾಗಿದ್ದಾರೆ ಹ್ಞೂ ರೀ. ಅಂತ ಅವ್ರು ಏನು ಅನ್ಕೊಂಬಂದಿರ್ತಾರೆ ಅವ್ರು ಇಷ್ಟ ಆಗ್ತಾವನ್ನ ಅಮ್ಮ ಈಡೇರಿಸ್ಕೊಡ್ತಾರೆ. ಅಮ್ಮ ಈಗಲೂ ಅದು ಗದ್ದಿಗೆ ದರ್ಶನ ಮೇಲೆ ಅಮ್ಮವ್ರ ಗದ್ದಿಗೆ ಇರೋದು ಅದು ಗದ್ದಿಗೆ, ಅದೇ ಗದ್ದಿಗೆ. ಹ್ಞೂ ರೀ. ಅಮ್ಮ ಸಾಯಂಕಾಲ ಇಲ್ಲಿ ಕೂಡ್ತಿದ್ರು ಅಮ್ಮವರು. ಇಲ್ಲಿ ಕುಂತು ಎಲ್ಲ ಇಲ್ಲಿ ರೀ. ಇಲ್ಲಿ ಕೂಡೋರು. ಹ್ಞೂ ರೀ. ಇಲ್ಲಿ ಕೂತ್ಕೊಂಡು ಸಾಯಂಕಾಲ ವಚನ ಹೇಳಿಸೋದು, ಆಮೇಲೆ ಹಾಡು ಹೇಳ್ಸೋದು ಇದೆಲ್ಲ ಮಾಡ್ತಿದ್ರು. ಹ್ಞೂ ರೀ. ಹಂಗಾಗಿ ಅಮ್ಮನ ಕ್ಷೇತ್ರ ಪೂಜೆಗ ಅಂತೇಳಿ ಇದನ್ನೊಂದು ಅವ್ರ ಒಂದು ನೆನಪಿಗಾಗಿ ಮಾಡಿರಿ ನಂಗೆ ರೀ. ಹ್ಞೂ ರೀ. ಆನಂತರ ಎಲ್ಲ ಬೆಳ್ಳಿ ಸಮರ್ಗ ಮೇಲೆ ಆಗಿದ್ದು. ಅವ್ರವ್ರ ಒಂದು ಕಾಲಾನುಸಾರವಾಗಿ ಕ್ರಮೇಣ ಒಂದೊಂದು ಕಟ್ಟಡಗಳು ನಡೆದ್ರು. ಏನು ಇಚ್ಛೆ ಅನ್ಕೊಂಡ್ ಬಂದಾರೆ. ಹ್ಞೂ ರೀ. ಅವ್ರಿಗೆ ಯಾವ ಥರ ಶೋ ಮಾಡಿದಾರೆ, ಕೆಟ್ಟದ್ದು ಏನು ಆ ಥರ ಒಳ್ಳೇದನ್ನು ಆದವ್ರು ಈ ರೀತಿ ಒಂದೇನೋ ಹರಕೆ ತೀರಿಸೋಗ್ಯಾರ ಇಲ್ಲಿ. ಯಾರು ಏನು ಕೇಳಿದ ಹ್ಞೂ ರೀ. ಮಾಡಿ ನೀ ಕೊಡು ಅಂತ ಯಾರಿಗೇನು ಕೇಳ್ತಿದ್ದಿಲ್ಲ ರೀ. ಈಗೇನು ಕೇಳಂಗಿಲ್ಲ. ಈಗೇನು ಕೇಳಂಗಿಲ್ಲ. ಅವ್ರು ಬಂದಷ್ಟು ತಿಳಿದಷ್ಟು ದಕ್ಷಿಣ ಕೊಟ್ಟು ಹೋಗೋದು. ಬರ್ರಿ ಪ್ರಸಾದ ಕೊಡ್ರಿ. ಪ್ರಸಾದ ನಿರಂತರ ಪ್ರಸಾದ, ನಿರಂತರ ಪ್ರಸಾದ ಇರ್ತೈತೆ ರೀ. ಅದು ಒಂದು. ಆಮೇಲೆ ಹಾಸ್ಟೆಲ್ ಮಾಡಿದರು. ಹ್ಞೂ ರೀ. ಇಲ್ಲಿ ಶಿಕ್ಷಣ ಸಂಸ್ಥೆನೂ ಐತೇನು ರೀ? ಶಿಕ್ಷಣ ಸಂಸ್ಥೆ ಈಗ 93 ಮಾಡಿದ್ರು. ಹ್ಞೂ ರೀ. ಅದಕ್ಕೆ ಬರೋಲ್ಲಿ ಹಾಸ್ಟೆಲ್ ಒಂದು ಇತ್ತು. ಅಮ್ಮ ಹಾಸ್ಟೆಲ್ನೂ ಇತ್ತು ರೀ. ಹಾಸ್ಟೆಲ್ ಅಷ್ಟೇ ಐತೇನು ರೀ? ಶಿಕ್ಷಣ ಸಂಸ್ಥೆ ಇದ್ದಿಲ್ಲೇನು ರೀ? ಗೌರ್ಮೆಂಟ್ ಸ್ಕೂಲ್ ಅಮ್ಮವ್ರ ಹೆಸರು ಮೇಲೆ ಅದು ರೀ. ಅಂದರೆ ಅಮ್ಮವ್ರಿಗೆ ಜಾಗ ಕೊಟ್ಟರು. 4 ಎಕರೆ ಜಮೀನನ್ನ ಶಾಲಾ ಕಾಲೇಜಿಗೆ ಅಂತೇಳಿ ಬಿಟ್ಕೊಟ್ರು ಅವರು. ಮಠದ ಜಾಗ ಇದೆ. ಹೌದಲ್ರಿ. ಅಲ್ಲಿ ಮಠದ ಜಾಗ, ಮಠದ ಜಾಗ, ಶಾಲಾ ಕಾಲೇಜುಗಳೆಲ್ಲ ಮಠದ ಜಾಗದಾಗೇನೆ. ಹಿಂಗಾಗಿ ಅದು 81ರಲ್ಲಿ ಕಾಲೇಜ್ ಆಯ್ತು. ಮತ್ತೆ ಕಾಲೇಜೂ ಆಗೈತೆ ರೀ. ಈಗ ಈ ಸದ್ಯಕ್ಕಿನವ್ರಿಗೆ ಶಿಕ್ಷಣ ಸಂಸ್ಥೆ ಹೆಂಗೆ ಅದಾವ ರೀ ನಿಮ್ಮ? ಈಗ ಮತ್ತೆ ಸಂಸ್ಥೆ ಮಾಡಿದರು ಗುರು ಹೆಸರಲ್ಲಿ. ಮತ್ತು DED ಕಾಲೇಜು, ಹೈಸ್ಕೂಲು, ITI ಕಾಲೇಜು. ಈಗ ಕಂಬಳಲ್ಲಿ ITI ಕಾಲೇಜು ಮಾಡಿದರು. ಕಂಬಳಲ್ಲಿ ಮಠ ಇದೆ ಅಲ್ಲೊಂದು. ಹ್ಞೂ ರೀ. ಎಲ್ರಿ? ಕಂಬಳಿಯಾಳ. ಹ್ಞೂ, ಕಂಬಳಿಯಾಳ ರೀ. ಅದು ಅಲ್ಲಿ ಇದು ಸಂಸ್ಥೆ ಉಪಸಂಸ್ಥೆ ಐತೆ ನಿಮ್ದಲ್ಲಿ? ಅದು ಇದೆ ಮಠ. ಇಲ್ಲಿ 8 ತಿಂಗಳು ಇರ್ತಿದ್ರು. 4 ತಿಂಗಳು ಅಮ್ಮೂರಲ್ಲಿ ಇರ್ತಿದ್ರು. 4 ತಿಂಗಳು ಅಲ್ಲಿ, 4 ತಿಂಗಳಿಗೆ 8 ತಿಂಗಳು ಕಂಬಳಿಯಾಳಲ್ಲಿ ಅಮ್ಮವ್ರು ಅಲ್ಲಿ ಇರ್ತಿದ್ರಿ. ಈಗಲೂ ಹಂಗೆ ಅದ್ರ. ಈಗಲೂ ಅಮ್ಮ ಲಿಂಗೈಕ್ಕಾದ ಟೈಮ್ನೊಳಗೆ ಆಗಿದ್ದಾರೆ. ಹ್ಞೂ ರೀ. ಅವ್ರಿಗೆ ಅಲ್ಲೇ ಸೇವೆ ಅಮ್ಮರಂಗೆ ಅದೇ ಥರ ಅಲ್ಲಿ ಈ ಥರ ಸಂಸ್ಥೆ, ಈ ಥರ ದೇವಾಲಯ, ಈ ಥರ ಗದ್ದಿಗೆ ಐತ್ರಿ, ಅಮ್ಮಾರ ಗುಡಿ ಐತ್ರಿ ಅಲ್ಲಿ. ಅಲ್ಲಿ ಮಠ ಅದ. ಅಲ್ಲಿ ಒಂದು ದೇವಸ್ಥಾನ ಅಮ್ಮವ್ರ ಗುರು ಸ್ಥಾಪನೆ ಮಾಡಿದ್ರು, ಶರಣಬಸವೇಶ್ವರ ದೇವಸ್ಥಾನ. ಹ್ಞೂ ರೀ. ಒಟ್ಟು 5 ದೇವಸ್ಥಾನ ನಿಮಗೂ ಸ್ಥಾಪನೆ ಮಾಡಿದ್ರು. ಹ್ಞೂ ರೀ. ಅಂತೇಳಿ. ಹ್ಞೂ ರೀ. ಈಗ ಅಲ್ಲಿ ಶರಣಬಸವೇಶ್ವರ. ಹೀಗಾಗಿ ಅಲ್ಲಿ 8 ತಿಂಗಳು ಇರ್ತಾರೆ ಅಮ್ಮವರು ಗುರುವಾಗಿ. ಇಲ್ಲಿ 4 ತಿಂಗಳು ಅದೇ ಪ್ರಕಾರ. ಯುಗಾದಿ ಹಬ್ಬದ ಅಲ್ಲಿ ಇರ್ತಾರೆ. ಈಗ ಯುಗಾದಿ ಮುಗಿಸ್ಕೊಂಡು ಈ ಕಡೆ ಬರ್ತಾರೆ. ಇಲ್ಲಿ ಬಂದ್ರೆ ನಗರ ಪಂಚಮಿ ತನಕ ಇಲ್ಲಿ ಇರ್ತಾರೆ. ಇಲ್ಲಿ ಪಂಚಮಿ ಹಾಲು ಹಾಕಿನ ಇಡೀ 3 ಜನ ಹಾಲು ಹಾಕೋದಿಲ್ಲ ಇಲ್ಲಿ ರೀ. ಇದು ಅಮ್ಮವ್ರು ಹಂಗೆ ಅದಾರ. ಈಗ ಅಮ್ಮವ್ರಿಗೆ ಕೇಳಿದ ಟೈಮ್ನೊಳಗೆ ಜನ ಆಗಿದ್ದಾರೆ. ಹ್ಞೂ ರೀ. ಈ ಅಮ್ಮವ್ರ ಮೇಲೆ ಇನ್ನೊಬ್ಬರು ಅಮ್ಮವರು ಅದಾರನ್ರಿ? ಜನ ಆಗಿದ್ದಾರೆ. ಅವ್ರಿಗೆ ಕೇಳಿದ ಸೇಮ್ ಟೈಮ್ನೊಳಗೆ ಜನ. ಹ್ಞೂ ರೀ. ಈಗ ಅವ್ರು ಇರ್ತಾರೆ. ಆಮೇಲೆ ಅಜ್ಜಿಯವರು ಇರ್ತಾರೆ. ಹಾಂ ರೀ. ಅವರು ಅವ್ರನ್ನ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ. ಒಟ್ಟು ಗುರುವಿಂದ ಗುರುಗೆ ಇರ್ತಾರೆ ಅಂತೇಳಿ. ಹ್ಞೂ ರೀ. ಅವ್ರ ಗುರು ವಂಶಕ್ಕೆ ಬಿಟ್ಬಿಟ್ರು. ಹ್ಞೂ ರೀ. ಈಗ ಅವರೇ ನೆಡ್ಸ್ಕೊಂಡು ಹೋಗ್ತಾರೆ. ಮಂದಿ ಮಕ್ಕಳಿಂದ ಬಂದಿರ್ತಾರೆ. ವಿದ್ಯಾಭ್ಯಾಸದ್ದು. ಹ್ಞೂ ರೀ. ವಿದ್ಯಾಭ್ಯಾಸ ಹಿಂಗೆ ಹೋಗು, ಇಲ್ಲೇ ಹೋಗು, ಇದನ್ನೇ ಓದು. ಹ್ಞೂ ರೀ. ಆಮೇಲೆ ಇಂಜಿನಿಯರಿಂಗ್ ಮಾಡು. ಈಗಲೂ ಅಮ್ಮವ್ರನ್ನ ಕೇಳ್ಕೊಂಡು ಬರ್ತಾರೆ. ಜನ ಬರ್ತಾರೆ, ಕೇಳ್ಕೊಬೋದು ರೀ. ಕೇಳ್ತಾರೆ. ಈಗ ತಮ್ಮ ಇಷ್ಟವಾದ ಕಷ್ಟ ಹೇಳ್ತಾರೆ. ಅವರು ಕರಿಯರ್ ಹೇಳ್ತಾರೆ, ಈಗ ಹೇಳ್ತಾರೆ. ಅವರು ಅಮ್ಮಂದು ಹೇಳ್ತಿದ್ರು, ಈಗ ಹೇಳ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಏನಾದ್ರು ಕೊರತೆ ಆದ ಹೆಂಗೆ ಏನು ಎಲ್ಲ ಕೇಳೋದು. ಸಣ್ಣ ಮಕ್ಕಳು ಬಂದು ಇವತ್ತು ಊಟ ಮಾಡಿ ಇಲ್ಲ, ಶಾಲೆ ಪಾಠ ಏನಿದ್ರು, ಅಕಸ್ಮಾತ್ ಶಾಲೆ ಒಳಗೆ ಏನಾದ್ರು ಸರ್ಸು ಪಾಠ ಸರಿ ಹೇಳಿದ್ದಿಲ್ಲ ಅಂದರೆ ಅವ್ರಿಗೆ ದರ್ಶನಕ್ಕೆ ಬಂದಾಗ ಯಪ್ಪ ಪಾಠ ಹಿಂಗೆ ಮಾಡ್ಬೇಕಂತ ಹೇಳೋರು ಅವರಿಗೆ. ಅವ್ರಿಗೆ ಹೇಳ್ತಿದ್ರಿ. ಆಮೇಲೆ ಇಲ್ಲಿ ಹೋಗ್ತಿಲ್ಲ ಹೊರಗೆ ಅವರು ಇಲ್ಲಿ ಹೋಗಿಲ್ಲ ಬಿಟ್ಟಿದ್ದಂಗೆ ಅವರು. ಆಮೇಲೆ ನಾವೇನು ತಪ್ಪು ಮಾಡಿದ್ರೆ ಯಪ್ಪ ಇದು ಹಿಂಗೆ ಮಾಡ್ಬಿಟ್ಟು ಹಿಂಗೆ ಮಾಡ್ಬೇಕಂತಿದ್ರು. ಅವ್ರಲ್ಲೇ ಕೂತು ಅವ್ರ ಜ್ಞಾನ ದೃಷ್ಟಿಯಿಂದ ನೋಡ್ತಿದ್ರಿ. ಅವ್ರು ಯಾರು ಬಂದು ಹೇಳ್ತಿದ್ದಿಲ್ರಿ. ಅವ್ರಾಗ್ಲೇನ ಅವ್ರ ಒಂದು ಸಂಚಾರ ಜ್ಞಾನ ದೃಷ್ಟಿಯಿಂದ ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೇಕು ನಮಗೆ ಹೇಳ್ತಿದ್ದಾರೆ. ಪ್ರತಿಯೊಂದು ನನಗಂದಂಗೆಲ್ಲ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈಗಿನವ್ರು ಅಮ್ಮರ್ರಿ ಅವ್ರು ಆಗ್ಯದಾರೆ. ಇವರು ಹಂಗದಾರ. ಇವರಲ್ಲಿ ಕೆಲವು ಪೌಡರ್ ಈಗ ಅದೇ ನಿರಂತರ ನಡೆದದು. ಈಗ ರೀ ಅವರಾಯ್ತು ಸ್ಥಾನಮಾನ. ವಂದನೆಗಳು ಗುರುಗಳ ಮಠದ ಒಂದು ಮಾಹಿತಿ ಹೇಳಿದ್ರಿ. ಅಮ್ಮನವರ ಒಂದು ಇತಿಹಾಸನ ತಿಳಿಸ್ಕೊಟ್ರಿ. ನೋಡಿದ್ರಲ್ರಿ, ಸಜ್ಜಲಗುಡ್ಡ ಶರಣಮ್ಮ ತಾಯಿಯವರ ಒಂದು ಪುಣ್ಯಕ್ಷೇತ್ರದಿಂದ ಇದಿಷ್ಟು ಮಾಹಿತಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡು ಮುಂದಿನ ಒಂದು ಭಾಗದಾಗ ಇನ್ನೊಂದು ಪ್ರತಿಷ್ಠಿತ ಪುಣ್ಯಕ್ಷೇತ್ರದ ಮಾಹಿತಿ ನೋಡೋಣ, ಆ ಒಂದು ಕ್ಷೇತ್ರವನ್ನು ನೋಡೋಣ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ನಮಸ್ಕಾರ.